ಭಾರತದ ಮೈಕಲ್ ಜಾಕ್ಸನ್ ಬಹುಭಾಷಾ ನಟ ಖ್ಯಾತ ಕೊರಿಯೋಗ್ರಾಫರ್ ಪ್ರಭುದೇವ್ ಎಷ್ಟು ಎತ್ತರಕ್ಕೆ ಬೆಳೆದರೂ ಹುಟ್ಟೂರನ್ನ ಮಾತ್ರ ಎಂದೂ ಮರೆತಿಲ್ಲ. ತಾಯಿ ಆಸೆಯನ್ನ ನೆರವೇರಿಸುವ ಮೂಲಕ ಹುಟ್ಟೂರಿನಲ್ಲಿ ಸ್ವತಃ ಮುತುವರ್ಜಿಯನ್ನ ವಹಿಸಿ ದೇವಸ್ಥಾನ ಜೀರ್ಣೋದ್ಧಾರ ಮಾಡಿಸಿದ್ದಾರೆ. ಅದಷ್ಟೇ ಅಲ್ಲದೆ ಪತ್ನಿ ಸಮೇತ ಕಳೆದೆರಡು ದಿನಗಳಿಂದ ಹೋಮ ಹವನ ಪೂಜೆ ನೆರವೇರಿಸಿದ್ದಾರೆ. ಮೈಸೂರು ಜಿಲ್ಲೆ ತಿ ನರಸೀಪುರ ತಾಲೂಕಿನ ಕೆಂಬಾಳು ಗ್ರಾಮದಲ್ಲಿರುವ ಚೋಳರ ಕಾಲದ ಶ್ರೀ ಮಲೆ ಮಹದೇಶ್ವರ ಸ್ವಾಮಿ ದೇಗುಲವನ್ನ ಜೀರ್ಣೋದ್ಧಾರ ಮಾಡಿಸಿದ್ದಾರೆ. ಈ ಮೂಲಕ ನಟ ಡ್ಯಾನ್ಸಿಂಗ್ ಸ್ಟಾರ್ ಪ್ರಭುದೇವ್ ತಾಯಿಯ ಕನಸನ್ನ ನನಸು ಮಾಡಿದ್ದಾರೆ. 25 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಮಲೆ ಮಹದೇಶ್ವರ ದೇವಸ್ಥಾನದ ಜೀರ್ಣೋದ್ಧಾರ ಮಾಡಿಸುವ ಮೂಲಕ ಇತರರಿಗೆ ಮಾದರಿಯಾಗಿದ್ದಾರೆ. महाहस्ते दक्षिणेन विद्महित्वा तुविगुर्वं तुविदेकं तुविमग्रमे तुविमात्रमोभे नाहित्वा सूर्यदेवाणमत्रे हरिद्राचूर्णं समर्पयामि अक्षतानि समर्पयामि नानाविधपरिमळ पत्रपुष्पाणि पूजयामि समर्पयामि आतोणेन्द्रसुमस्तं चित्रं ग्राभं संरूपाय महाहस्ते दक्षिणेन विद्महित्वा तुविगुर्वं तुविदेकं तुविमग्रमे तुविमात्रमोभे नाहित्वा सूर्यदेवाणमत्तादोदिसुन्दन्ने गणपतये नमः ಮತ್ತು ಸುಂದರಂ ಅವರ ಆಗಲಿಂದ ಈ ದೇವ್ರ ಕಂಡ್ರೆ ಅವರ ಅಭಿಮಾನ ಸುಂದರಂನವ್ರಿಗೂ ಮತ್ತು ಮಾದೇವಮ್ಮನಿಗೂ ಅವ್ರ ತಾಯಿ ಮತ್ತು ತಂದೆಯವರ ಅಭಿಮಾನವನ್ನು ಉಳಿಸೋಕ್ಕೋಸ್ಕರ ಮತ್ತು ಅವರ ಮಗಳ ಹುಟ್ಟದ ಹಬ್ಬದ ಪ್ರಯುಕ್ತ ಈ ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡಿ ಇವತ್ತು ಅವರು ಉದ್ಘಾಟನೆಯನ್ನು ಮಾಡವ್ರೆ. ಸುಮಾರು ಒಂದು ಖರ್ಚು ವೆಚ್ಚ ಒಂದು 20-25 ಲಕ್ಷ ಮೇಲೆ ಖರ್ಚಾಗಿದೆ. ಒಬ್ಬರೇ ಪ್ರಭುದೇವ್ ಒಬ್ಬರೇ ಖರ್ಚು ಮಾಡಿರೋದು. ಹಳೆ ದೇವಸ್ಥಾನ ಸುಮಾರು ಇವ್ರ ಜಮೀನು ಪಕ್ಕದ ಜಮೀನು ಅವ್ರದ್ದೇ, ಅವರ ತಂದೆಯವ್ರದ್ದು ಮಾದೇವಮ್ಮ ಸುಂದರಂ ಅವ್ರದ್ದು. ಮಾದೇವಮ್ಮ ಮತ್ತು ಸುಂದರಂ ಅವರ ಆಗಲಿಂದ ಈ ದೇವ್ರ ಕಂಡ್ರೆ ಅವರ ಅಭಿಮಾನ ಸುಂದರಂನವ್ರಿಗೂ ಮತ್ತು ಮಾದೇವಮ್ಮನಿಗೂ ಅವ್ರ ತಾಯಿ ಮತ್ತು ತಂದೆಯವರ ಅಭಿಮಾನವನ್ನು ಉಳಿಸೋಕ್ಕೋಸ್ಕರ ಮತ್ತು ಅವರ ಮಗಳ ಹುಟ್ಟದ ಹಬ್ಬದ ಪ್ರಯುಕ್ತ ಎಲ್ಲ ಒಡೆದು ಬಿದ್ದೋಗಿತ್ತಲ್ಲ, ಅಲ್ಲಿ ನಿಂತಿದ್ನಲ್ಲ, ಅಲ್ಲಿ ಹಿಂದ್ಗಡೆ ಹಾವು ಮಲಗಿತ್ತು ಸುತ್ತಕೊಂಡು. ಆವಾಗ ನಾನು ಹಾವು ನೋಡ್ಬಿಟ್ಟು ಇವು ಏನು ಒಳಗಡೆ ಇಲ್ಲ ಈ ಥರ ಆಗ ಅಂದ್ಬಿಟ್ಟು ಹೊಡೆದು ಕಡಿಸ್ಬೇಕು ಅಂತ ನಾನು ಪ್ರಯತ್ನ ಪಟ್ಟೆ. ಆದರೆ ನನ್ನ ಮಕ್ಕಳು ಚಿಕ್ಕವರು, ಆಗ ನನ್ನ ಚಿಕ್ಕ ಮಗನಿಗೆ ಒಂದು 11 ತಿಂಗಳಾಗಿತ್ತು ಅಷ್ಟೆ. ಆವಾಗಲೇ 86ರಲ್ಲಿ ಸುಮಾರು ಕಟ್ಸಿದ್ದೋ. ಈಗ ಒಂದು ಸ್ವಲ್ಪ ಗೋಪುರ ಎಲ್ಲ ಹಾಳಾಗಿತ್ತಲ್ಲ, ಗೋಪುರನ ನಾನು ಕಟ್ಸ್ತೀನಿ. ನನ್ನ ಮಗ ಬಂದಿದ್ದೆಲ್ಲ ಇದು ಮಾಡೋದು. ಪ್ರಭುದೇವ ಎಷ್ಟು ವರ್ಷದಲ್ಲಿ ಅನ್ಕೊಂಡಿದ್ದೀರಿ ದೇವಸ್ಥಾನ ಕಟ್ಸ್ಬೇಕು ಅಂತ? ನಾನು 83ರಲ್ಲಿ ನೋಡಿದೆ, 86ರಲ್ಲಿ ಕಟ್ಸ್ಬಿಟ್ಟೆ. ಆವಾಗ ಕಟ್ಸಿದ್ದೆ ನಾನು, ಅದನ್ನ ಮುಂಚೆನೇ ಕಟ್ಸಿದ್ದೆ. ಅಂದರೆ ನಿಮ್ಮ ಆಸೆ ಹೆಂಗೆ ನಿಮ್ಮ ಮಗ ಪೂರ್ತಿ ಮಾಡೋರೆಲ್ಲ? ಹಾಂ, ಈಗ ಪೂರ್ತಿ ಮಾಡೋಣ. ಇನ್ನೂ ಮಾಡೋದೈತೆ, ಅವಸರದಲ್ಲಿ ಇನ್ನೂ ಬಿಟ್ಟಿದ್ದೀವಿ, ಇನ್ನೂ ಐತೆ ಇದೆಲ್ಲ ಮಾಡೋದು. ನೆನ್ನೆ ಇವತ್ತೆಲ್ಲ ಇಲ್ಲಿ ಏನಾಯಿತು? ಪೂಜೆ ಬಂದಿದ್ರು? ನೆನ್ನ ಅವನೇ ಇವತ್ತು ಹೋಮ ಕೂತಿದ್ನಲ್ಲ, ಹಂಗೆ ನೆನ್ನೂ ಅವನೇ ಪೂಜೆ ಮಾಡಿದ್ವಿ. ಅವ್ರ ಗಂಡ ಹೆಂಡತಿ ಇದ್ರು, ನಾವು ಸುಮ್ಮನೆ ನೋಡ್ತಾ ಕೂತಿದ್ವಿ ಅಷ್ಟೇ. ಖುಷಿ ಆಯ್ತಾ? ಭಾಳ ಖುಷಿ ಆಯ್ತಾ? ಇಷ್ಟೆಲ್ಲ ಮಾಡಾಗ ದೇವರು ಖುಷಿ ಕೊಡದೆ ಇನ್ನೇನು ಮಾಡ್ತಾನೆ.